ನಮಸ್ಕಾರ ಸ್ನೇಹಿತರೆ. ಸುಮಾರು ಒಂದು 30 ವರ್ಷ, 25 ವರ್ಷ, 30 ವರ್ಷ ಹಿಂದೆ ಹೋಗ್ಬಿಟ್ರೆ ಟೀಚರ್ಸ್ ಅಂದ್ರೆ ಅದೆಷ್ಟು ಗೌರವ ಇತ್ತು, ಅದೆಷ್ಟು ಭಕ್ತಿ ಇತ್ತು. ಅವ್ರು ಹೇಳಿದ್ದೆಲ್ಲ ಕೇಳೋರು ಅಲ್ವಾ? ಬಹಳ ಗೌರವದಿಂದ ನಡ್ಕೊತಾ ಇದ್ರು. ಇವಾಗ ಪರಿಸ್ಥಿತಿ ಹಾಗಿಲ್ವೇನೋ ಅನ್ಸುತ್ತೆ ಅಲ್ವಾ? ಬದಲಾಗಿದೆಯೇನೋ ಸ್ವಲ್ಪ ಅನ್ಸುತ್ತೆ. ಅದಕ್ಕೆ ಹಲವಾರು ಕಾರಣಗಳು. ಒಂದು ಕಾರಣ ಮಾತ್ರ ನಾನು ಯೋಚನೆ ಮಾಡ್ತಾ ಇದ್ದೆ ಸ್ನೇಹಿತರೆ. ಸುಮಾರು ನೀವೇನಾದ್ರೂ ಒಂದು 25 ವರ್ಷ 30 ವರ್ಷಕ್ಕೆ ಮೊದಲು ಸ್ಕೂಲಲ್ಲಿ ಓದ್ತಾ ಇದ್ದಿದ್ರೆ ಜ್ಞಾಪಿಸ್ಕೊಡಿ. ಅವಾಗ ನಮ್ಮಲ್ಲಿ ಎಷ್ಟು ಜನಕ್ಕೆ ನಮ್ಮ ಟೀಚರ್ ಬಗ್ಗೆ ನಮ್ಮ ಪೇರೆಂಟ್ಸ್ ಎದುರುಗಡೆ ಕಂಪ್ಲೇಂಟ್ ಮಾಡಕ್ಕೆ ಧೈರ್ಯ ಇತ್ತು? ಬೈ ಚಾನ್ಸ್ ನಾವೇನಾದ್ರೂ ನಮ್ಮ ಟೀಚರ್ಸ್ ಬಗ್ಗೆ ನಮ್ಮ ಪೇರೆಂಟ್ಸ್ ಎದುರುಗಡೆ ಏನಾದ್ರೂ ಕಂಪ್ಲೇಂಟ್ ಮಾಡಕ್ ಹೋದ್ರೆ ಪೇರೆಂಟ್ಸ್ ನಮ್ಗೆ ಬಾರಿಸ್ತಾ ಇದ್ರು ಅಲ್ವಾ? ಗುರುಗಳ ಬಗ್ಗೆ ಏನೋ ಹಿಂಗ್ ಮಾತಾಡ್ತೀಯಾ, ಗುರುಗಳೆಲ್ಲ ನೀನ್ ಒಳ್ಳೇದಕ್ ಮಾಡೋದು ಅಂತ ಅಂದ್ಬಿಟ್ಟು ನಮ್ಗೆ ಬುದ್ಧಿ ಹೇಳೋರು ಅಷ್ಟೇ. ಇವಾಗ ಸ್ನೇಹಿತರೆ, ನಮಗೆ ಗೊತ್ತಿಲ್ದಂಗೆ ನಮ್ಮ ಮಕ್ಕಳು ಶಾಲೆಯಿಂದ ಬಂದಾಗ ಶಾಲೆಯಲ್ಲಿ ಏನೋ ಹೋಮ್ವರ್ಕ್ ಸರಿಯಾಗಿ ಮಾಡಿಲ್ವೋ, ನೋಟ್ಸ್ ಸರಿಯಾಗಿ ಬರ್ಕೊಂಡಿಲ್ವೋ, ಆಕ್ಟಿವಿಟಿ ಸರಿಯಾಗಿ ಮಾಡಿಲ್ವೋ ಅಂದಾಗ ನಮಗೆ ತಿಳಿದಂಗೆ ಎಷ್ಟು ಜನ ನಮ್ಮ ಮಕ್ಕಳ ಮುಂದೆ ಡೈರೆಕ್ಟ್ ಆಗಿ ಹೇಳ್ತೀವಿ, ಯಾವ ಟೀಚರ್ ಅದು ಹಿಂಗೇನ ಬರ್ಸೋದು, ಅಷ್ಟು ದುಡ್ಡು ತಗೊಳಲ್ವೇನ ಸ್ಕೂಲ್ಗಳು, ಹಿಂಗ ಮಾಡ್ಸೋದು ಟೀಚರ್ಸು, ನಾಳೆ ಸರಿಯಾಗಿ ಹೇಳ್ತೀನಿ ಇರೋ ಅಂತ ಅನ್ಬಿಡ್ತೀವಲ್ಲ ಸ್ನೇಹಿತರೆ. ನಮಗೆ ಕೆಟ್ಟ ಉದ್ದೇಶ ಇಲ್ಲದೆ ಇರಬಹುದು, ಆದರೆ ನಮ್ಮ ಮಕ್ಕಳ ಎದುರುಗಡೆ ನಾವು ಆ ಶಾಲೆಯ ಬಗ್ಗೆನೋ ಶಿಕ್ಷಕರ ಬಗ್ಗೆನೋ ಹಗುರವಾಗಿ ಮಾತನಾಡಿದ್ರೆ ಆ ಮಗುವಿಗೆ ಶಿಕ್ಷಕರ ಬಗ್ಗೆ ಶಾಲೆ ಬಗ್ಗೆ ಗೌರವ ತಾನೇ ಎಲ್ಲಿಂದ ಬರುತ್ತೆ ಅಲ್ವಾ? ಹಾಗೆ ಶಾಲೆನಲ್ಲೋ ಶಿಕ್ಷಕರ ಜೊತೆನೋ ಏನಾದ್ರು ತೊಂದರೆಗಳಿದ್ರೆ ಅದನ್ನ ನಾವು ಮಕ್ಕಳ ಎದುರುಗಡೆ ಹೇಳೋ ಯಾವುದೇ ಅವಶ್ಯಕತೆ ಇಲ್ಲ. ಶಾಲೆಗೆ ಹೋಗಿ ಮಾತಾಡ್ಬೋದು ಅಲ್ವಾ? ಅಥವಾ ಶಿಕ್ಷಕರ ಜೊತೆ ಮಾತಾಡ್ಬೋದು. ಆದ್ರಿಂದ ಸ್ನೇಹಿತರೆ, ಬೇರೆ ಬೇರೆ ಕಾರಣಗಳಿರಬಹುದು ಅದಕ್ಕೆ. ಆದರೆ ನಾವು ನಮ್ಮ ಮಕ್ಕಳ ಎದುರುಗಡೆ ಸಾಧ್ಯವಾದಷ್ಟು ಅವರ ಶಿಕ್ಷಕರ ಬಗ್ಗೆ ಹಗುರವಾಗಿ ಮಾತನಾಡೋದನ್ನ ನಿಲ್ಸೋಣ. ಆಗ ಅಟ್ಲೀಸ್ಟ್ ಮಕ್ಕಳಿಗೆ ಶಿಕ್ಷಕರ ಬಗ್ಗೆ ಹಗುರವಾದ ಭಾವನೆ ಅಂತೂ ಬರೋದಿಲ್ಲ. ಅವ್ರ ಬಗ್ಗೆ ಗೌರವ ಅಂತೂ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ ಅನ್ಸುತ್ತೆ ಅಲ್ವಾ ಸ್ನೇಹಿತರೆ? ಇದನ್ನಂತೂ ನಾವು ಪ್ರಯತ್ನ ಪಡ್ಬೋದು ಅನ್ಸುತ್ತೆ. ಹಾಗಂತ ಎಲ್ಲ ತಪ್ಪುಗಳು ಒಪ್ಕೊಳ್ಳಿ ಅಂತಲ್ಲ. ಆ ಥರ ತಪ್ಪುಗಳಿದ್ರೆ ಕನ್ಸರ್ನ್ ಸ್ಕೂಲ್ನಲ್ಲೋ ಶಿಕ್ಷಕರ ಜೊತೆನೋ ಡೈರೆಕ್ಟ್ ಆಗಿ ಮಾತಾಡ್ಬೋದಲ್ಲ ಅಲ್ವಾ ಸ್ನೇಹಿತರೆ? ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್.